ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿರೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಾಗಲಕೋಟೆಯ ಎಥೆನಾಲ್ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. ನಿರಾಣಿ ಒಡೆತನದ ಎಥೆನಾಲ್ ಉತ್ಪಾದನಾ ಘಟಕಕ್ಕೆ ಅಡಿಗಲ್ಲು ಇಟ್ಟಿದ್ದು ಏಷ್ಯಾದಲ್ಲೇ ಅತಿದೊಡ್ಡ ಎಥೆನಾಲ್ ಉತ್ಪಾದನಾ ಘಟಕವಾಗಿ ಹೊರಹೊಮ್ಮಲಿದೆ. ಕೆರಕಲಗಟ್ಟೆಯಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದಲ್ಲಿ ಸಿಎಂ ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ನಾಯಕರ ದಂಡೆ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಅಮಿತ್ ಶಾ, ಕೃಷ್ಣಾ ಘಟಪ್ರಭಾ ನದಿಯ ಕಾರಣ ಈ ಭೂಮಿಗೆ ಕೃಷಿಗೆ ಹೆಸರುವಾಸಿಯಾಗಿದೆ. ದೇಶಕ್ಕೆ ಸಿಹಿಯಾದ ಸಕ್ಕರೆ ಇಲ್ಲಿಂದೇ ಸಿಗ್ತಾ ಇದೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಲು ಕರ್ನಾಟಕದ ಪಾತ್ರ ಬಹಳ ದೊಡ್ಡದು. ನಿಮ್ಮ ಆಶೀರ್ವಾದ ಇಲ್ಲದೆ ದೇಶದಲ್ಲಿ ಇಷ್ಟು ಅಭಿವೃದ್ಧಿ ಕೆಲಸಗಳು ಸಾಧ್ಯವಿರಲಿಲ್ಲ. ಎಥೆನಾಲ್ ಉತ್ಪಾದನೆ ತೈಲಕ್ಕೆ ಪರ್ಯಾಯವಾಗಲಿದೆ ಅಂತ ಕೊಂಡಾಡಿದ್ದಾರೆ. बागलकोट क्षेत्र की सुजलाम सुफलाम धरती को मैं प्रणाम करना चाहता हूं. कृष्णा और घाटप्रभा नदी के 12 महीने पानी के कारण एक क्षेत्र हमेशा से कृषि के लिए जाना जाता है और यहाँ का मेहनत का किसान देश के कृषि मूल्य को बढ़ाने के लिए, कृषि उपज को बढ़ाने के लिए और पूरे देश की ऊर्जा की जरूरियात को, शुगर की जरूरियात को पूरा करने के लिए, देश में मिठास बांटने के लिए मैं आप सभी को कोटि कोटि प्रणाम कर आपका अभिनंदन करना चाहता हूं. ಇನ್ನು ಅಮಿತ್ ಶಾ ನಂತರ ಮಾತನಾಡಿದ ಸಿಎಂ ಯಡಿಯೂರಪ್ಪ ಕೇಂದ್ರ ಗೃಹ ಸಚಿವರನ್ನ ಕೊಂಡಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಬಗ್ಗೆ ದೇಶದಲ್ಲಿ ಚರ್ಚೆಯಾಗ್ತಾ ಇದೆ. ದೇಶದಲ್ಲಿ ಇವರ ಪ್ರಯತ್ನದಿಂದ ಕ್ರಾಂತಿಕಾರಿ ಬದಲಾವಣೆಗಳಾಗ್ತಾ ಇವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಆಗ್ಲೂ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಅಮಿತ್ ಶಾ ಗೃಹ ಮಂತ್ರಿ ಆಗಬೇಕು ಅಂತ ಹಾಡಿ ಹೋಗಲಿದ್ದಾರೆ. ಮುರುಗೇಶ್ ನಿರಾಣಿ ಅವರು ಸಕ್ಕರೆ ಕಾರ್ಖಾನೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ದಾಖಲೆ ಕೆಲಸ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಇನ್ನಷ್ಟು ಶಕ್ತಿ ನೀಡಲಿ ಅಂತ ಹರಸಿದರು. ಮಾನ್ಯ ಅಮಿತ್ ಶಾ ಜಿ ಅವರು, ನಾನೆಲ್ಲ ಕಡೆ ಹೇಳ್ತೇನೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಂತರ ಮತ್ತೊಬ್ಬ ಗೃಹ ಸಚಿವರು ಆ ಮಟ್ಟಕ್ಕೆ ಬೆಳೆದಿದ್ರೆ ಅವರು ನಮ್ಮ ಅಮಿತ್ ಶಾ ಜಿ ಅವರು ಅಂತ ಹೆಮ್ಮೆಯಿಂದ ನಾವೆಲ್ಲ ಕಡೆ ಹೇಳ್ತೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಮತ್ತೊಬ್ಬರು ನಮ್ಮ ಗೃಹ ಸಚಿವ ಅಮಿತ್ ಶಾ ಜಿ ಅವರು, ಅವರ ನಿರಂತರ ಪ್ರಯತ್ನದಿಂದ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗ್ತಾ ಇದೆ. ಮಾನ್ಯ ಅಮಿತ್ ಶಾ ಜಿ ಅವರು ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರೋ ಹೊತ್ತಲೇ ಬೆಳಗಾವಿ ಟಿಕೆಟ್ ಫೈಟ್ಗೆ ಬ್ರೇಕ್ ಹಾಕ್ತಾರಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಲೋಕಸಭಾ ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಒಂದ್ ಕಡೆ ಅಂಗಡಿ ಕುಟುಂಬಸ್ಥರು ಬೇಡಿಕೆ ಇಟ್ಟಿದ್ರೆ, ಇನ್ನೊಂದ್ ಕಡೆ ಸಾಹುಕಾರ್ ಸಹ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಸಿಎಂ ಭೇಟಿ ಮಾಡಿ ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ನೀಡುವಂತೆ ಅಂಗಡಿ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಅಂಗಡಿ ಪತ್ನಿ ಮಂಗಳಾ ಅಥವಾ ಇಬ್ಬರು ಮಕ್ಕಳಲ್ಲಿ ಯಾರಿಗಾದ್ರೂ ಟಿಕೆಟ್ ನೀಡುವಂತೆ ಒತ್ತಡ ಹೇರಿದ್ದಾರಂತೆ. ಅದರಲ್ಲೂ ಸುರೇಶ್ ಅಂಗಡಿ ಪುತ್ರಿ ಶ್ರದ್ಧಾ ಸಚಿವ ಜಗದೀಶ್ ಶೆಟ್ಟರ್ ಸೊಸೆ. ಹೀಗಾಗಿ ಶೆಟ್ಟರ್ ಸಹ ಅಂಗಡಿ ಕುಟುಂಬದ ಪರ ಲಾಬಿ ನಡೆಸಿದ್ದಾರಂತೆ. ಇಂದು ಸಂಜೆ 6 ಗಂಟೆಗೆ ಬಿಜೆಪಿ ಮುಖಂಡರ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಸಭೆ ನಡೆಸಲಿದ್ದು, ಲೋಕಸಭೆ ಎಲೆಕ್ಷನ್ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ನಡೆಯಲಿದೆ. ಅತ್ತ ಶೆಟ್ಟರ್ ಅಂಗಡಿ ಕುಟುಂಬಸ್ಥರು ಟಿಕೆಟ್ ಸರ್ಕಸ್ ಮಾಡ್ತಿದ್ರೆ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಮುಂದೆ ಶಕ್ತಿ ಪ್ರದರ್ಶನ ಮಾಡಲು ಮುಂದಾಗಿದ್ದಾರೆ. ಬೆಳಗಾವಿಯಲ್ಲಿ ಸಂಜೆ ಜನಸೇವಕ್ ಸಮಾವೇಶ ನಡೆಯಲಿದೆ. ಈ ಮೂಲಕ ಪುತ್ರನ ರಾಜಕೀಯ ಎಂಟ್ರಿಗೆ ರಹದಾರಿ ಮಾಡಿಕೊಡಲು ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಲೋಕಸಭಾ ಚುನಾವಣೆಯಲ್ಲಿ ಪುತ್ರನನ್ನ ಕಣಕ್ಕಿಳಿಸಲು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆಂದೇ ಜನಸೇವಕ್ ಸಮಾವೇಶಕ್ಕೆ 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಲು ಪ್ಲಾನ್ ಮಾಡಿದ್ದಾರೆ. ಅಮಿತ್ ಶಾ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ತೋರಿಸಿ ಟಿಕೆಟ್ ಗಿಟ್ಟಿಸುವುದಕ್ಕೆ ಒಳಸಂಚು ಹೂಡಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿವೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಬೆಳಗಾವಿಗೆ ಎಂಟ್ರಿ ಕೊಟ್ಟಿರೋ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಈ ಎಲ್ಲ ಅಂತೆ ಕಂತೆಗಳಿಗೆ ತೆರೆ ಎಳೆದಿದ್ದಾರೆ. ಇಂದಿನ ಬಿಜೆಪಿ ಸಭೆಯಲ್ಲಿ ಬೆಳಗಾವಿ ಟಿಕೆಟ್ ಬಗ್ಗೆ ಯಾವುದೇ ಚರ್ಚೆ ಆಗಲ್ಲ. ಎಂದು ಸಂತೋಷದ ದಿನ, ಬಿಜೆಪಿಯಲ್ಲಿ ಯಾರಿಗೂ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. और होम मिनिस्टर इज गोइंग टू एड्रेस. वो तो देखो तो पहले तो आज तो इतना उत्सव का दिन है. होम मिनिस्टर इज कमिंग, ही इज गोइंग टू एड्रेस टू द पीपल हियर. तो लेट अस उनका पूरा भाषण सुन लें.
ಅಮಿತ್ ಶಾ ಭೇಟಿ ಕೊಟ್ಟಿರೋ ಹೊತ್ತಲೇ ಬೆಳಗಾವಿ ಬಿಜೆಪಿ ಮಹಿಳಾ ಕಾರ್ಯಕರ್ತರಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಮೂಲ ಬಿಜೆಪಿಗರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಕೆಲವರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಅಮಿತ್ ಶಾ ಭೇಟಿಗೆ ಅವಕಾಶ ಸಿಗದಿದ್ದಕ್ಕೆ ನೀರು ಸರಬರಾಜು ಒಳಚರಂಡಿ ಮಂಡಳಿ ನಿರ್ದೇಶಕಿ ದೀಪಾ ಕುಡಚಿ ಬೆಳಗಾವಿ ಗ್ರಾಮಾಂತರ ಅಧ್ಯಕ್ಷ ಸಂಜಯ್ ಪಾಟೀಲ್ ಮೇಲೆ ಗರಂ ಆಗಿದ್ದಾರೆ. ನಿನ್ನೆ ಮೊನ್ನೆ ಬಂದವರಿಗೆ ಕಾರ್ಯಕ್ರಮಕ್ಕೆ ಒಳಬಿಟ್ಟಿದ್ದಾರೆ. 20 ವರ್ಷದಿಂದ ಪಕ್ಷಕ್ಕೆ ದುಡಿದವರು ಹೊರಗಡೆ ನಿಂತಿದ್ದೇವೆ ಅಂತ ಸೊನಾಲಿ ಸರ್ನೋಬತ್ ಒಳಕ್ಕೆ ಬಿಡದ್ದಕ್ಕೆ ಕಿಡಿಕಾರಿದ್ದಾರೆ. ರಾಜ್ಯದಿಂದ ಬಂದಿರೋ ಲಿಸ್ಟೇ ಬೇರೆ, ರಾತ್ರೋರಾತ್ರಿ ಲಿಸ್ಟನ್ನು ಚೇಂಜ್ ಮಾಡಿದ್ದಾರೆ. ನಾವು 20 ವರ್ಷದಿಂದ ಪಕ್ಷದಲ್ಲಿ ದುಡಿದು ಇವತ್ತು ನಾವು ಹೊರಗೆ ನಿಂತಿದ್ದೀವಿ. ಈಗ ತಾನೇ ಬಂದು ಆರ್ ಪೋಸ್ಟ್ ತೊಗೊಳ್ಳೋಂಥವ್ರು ಸೋನಾಲಿ ಸರ್ನೋಬತ್ತು ಎಕ್ಸೆಟ್ರಾ ಅವರೆಲ್ಲ ಒಳಗಿದ್ದಾರೆ. ಇದು ಏನು ತಪ್ಪು ಮಾಡ್ತಿದ್ದಾರೆ ಅವರು. ತುಂಬ ನನ್ನಂಥ ಎಲ್ಲ ಎಷ್ಟೋ ಜನ ಸೀನಿಯರ್ಸ್ ಈಗ ಇಲ್ಲೇ ನಿಂತಿದ್ದಾರೆ. ಇಂದು ನಿನ್ನೆ ರಾಜ್ಯ ನಾಯಕರ ಜೊತೆ ಚರ್ಚೆ ನಡೆಸಿರೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಕ್ಷ ಸಂಘಟಿಸುವಂತೆ ಎಲ್ಲ ನಾಯಕರಿಗೂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಚಿವರು ಶಾಸಕರು ಸೇರಿದಂತೆ ಎಲ್ಲರೂ ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕದಲ್ಲಿದೆ. ತಮ್ಮ ಇಲಾಖೆ ಹಾಗೂ ಕ್ಷೇತ್ರದ ಕೆಲಸವಷ್ಟೇ ಅಲ್ಲ, ಪಕ್ಷ ಸಂಘಟನೆಗೂ ಆದ್ಯತೆ ನೀಡಬೇಕು. ಜೊತೆಗೆ ಪಕ್ಷದ ಬಗ್ಗೆ ಜನರ ಮನಸ್ಸಿನಲ್ಲೇನಿದೆ ಅನ್ನೋದನ್ನ ತಿಳಿದುಕೊಳ್ಳಿ. ಬೆಳಗಾವಿ ಲೋಕಸಭೆ ಎಲೆಕ್ಷನ್ ಗೆಲ್ಲಬೇಕು, ಜೊತೆಗೆ ಮುಂದಿನ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಜಯ ಸಾಧಿಸಬೇಕು ಅಂತ ಕೋರ್ ಕಮಿಟಿ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ಸುಧಾಕರ್, ನಾನು ಕರ್ಟಸಿಗೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದೇನೆ. ನಿನ್ನೆಯ ಲಿಸ್ಟ್ನಲ್ಲಿ ನನ್ನ ಹೆಸರನ್ನು ನೀಡಲಾಗಿತ್ತು, ಆದರೆ ನಿನ್ನೆ ಲಸಿಕೆ ಕಾರ್ಯಕ್ರಮ ಇದ್ದಿದ್ದರಿಂದ ಹೋಗಲು ಆಗಲಿಲ್ಲ. ಹೀಗಾಗಿ ಇಂದು ಭೇಟಿಯಾದೆ. ಲಸಿಕೆ ಕಾರ್ಯಕ್ರಮದ ಬಗ್ಗೆ ವಿಚಾರಿಸಿದ್ರು. ರಾಜ್ಯ ಸರ್ಕಾರ ಕೈಗೊಂಡಿರೋ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಈ ವಿಷಯ ಯಾರ ಮುಂದೆ ಹೇಳಬೇಕು ಅಲ್ಲಿಯೇ ಹೇಳ್ತೇನೆ ಅಂತ ಹೇಳಿದ್ದಾರೆ. ಏನಿಲ್ಲ, ಕರ್ಟೆಸಿ ಭೇಟು. ಅವರು ನಿನ್ನೆ ನನಗೆ ಅವ್ರನ್ನ ಬರಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನನ್ನ ಹೆಸರು ಕೂಡ ಪಕ್ಷ ಹೆಸರು ಕೊಟ್ಟಿತ್ತು ಪಟ್ಟಿಯಲ್ಲಿ. ಆದರೆ ನಿನ್ನೆ ನಮ್ಮ ಲಸಿಕೆ ಕೊಡುವಂಥ ನಾವು ಬ್ಯುಸಿಯಾಗಿದ್ದರಿಂದ ನಮ್ಮ ರಾಷ್ಟ್ರೀಯ ನಾಯಕರು ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಅವರಿಗೆ ಔಪಚಾರಿಕವಾಗಿ ನಾನು ಭೇಟಿ ಮಾಡೋದು ನನ್ನ ಕರ್ತವ್ಯ. ಹಾಗಾಗಿ ಇವತ್ತು ಭೇಟಿ ಮಾಡಿ ಒಂದು ಕರ್ಟೆಸಿ ವಿಸಿಟ್ ಅಷ್ಟೇ. ಮಾಧ್ಯಮದ ಮುಂದೆ ಇಂಥವೆಲ್ಲ ಚರ್ಚೆ ಮಾಡಬಾರ್ದು. ನಾವು ಏನು ಹೇಳಬೇಕು ಅಂತಿರ್ತೀವಿ, ಯಾರಿಗೆ ಹೇಳಬೇಕು ಅಂತಿರ್ತೀವಿ, ಅವ್ರಿಗೆ ಹೇಳಿದ್ರೇ ನನ್ನ ಸ್ನೇಹಿತರಿಗೂ ಒಳ್ಳೆಯದು, ನನ್ನ ಪಕ್ಷಕ್ಕೂ ಒಳ್ಳೆಯದು, ನನ್ನ ಸರ್ಕಾರ. ರಾಜ್ಯದಲ್ಲಿ ಹಿಂದಿ ಹೇರಿಕೆಗೆ ಕಾಂಗ್ರೆಸ್ ನಾಯಕರು ವ್ಯಾಪಕ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಬಿಜೆಪಿ ಕಾರ್ಯಕ್ರಮದಲ್ಲಿ ಕನ್ನಡವೇ ಕಣ್ಮರೆಯಾಗಿದೆ ಅಂತ ಬಿಜೆಪಿ ನಡೆಯನ್ನ ಕಾಂಗ್ರೆಸ್ ಶಾಸಕಿ ಸೌಮ್ಯ ರೆಡ್ಡಿ ಖಂಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಸೌಮ್ಯ ರೆಡ್ಡಿ, ಕನ್ನಡ ನಾಡಲ್ಲಿ ಬಿಜೆಪಿ ಸರ್ಕಾರ ಹಿಂದಿ ಹೇರಿಕೆಯ ಬುನಾದಿ ಹಾಕಿದೆ. ಹೆಮ್ಮೆಯ ಕನ್ನಡಿಗರ ನೆಲದಲ್ಲಿ ಹಿಂದಿ ಅಕ್ಷರಗಳ ಅಲಂಕಾರ ಮಾಡಿದ್ದಾರೆ. ಇದು ಕನ್ನಡಿಗರ ಸಹನೆ ಸಿಡಿಯುವ ಸಂಕೇತ. ನಮ್ಮ ನಾಡಲ್ಲಿ ನಮ್ಮ ಬಾವುಟಕ್ಕೆ ಹೋರಾಡುವ ದುಸ್ಥಿತಿ ಬಂದಿದೆ ಅಂತ ಕಿಡಿಕಾರಿದ್ದಾರೆ. ಸಿಎಂ ಯಡಿಯೂರಪ್ಪ ಕುರ್ಚಿ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹೋದಲ್ ಬಂದಲ್ಲಿ ಸ್ಫೋಟಕ ಹೇಳಿಕೆ ನೀಡುತ್ತಿದ್ದಾರೆ. ಏಪ್ರಿಲ್ ಬಳಿಕ ಸಿಎಂ ಕುರ್ಚಿಯಲ್ಲಿ ಬಿಎಸ್ವೈ ಇರಲ್ಲ, ಯಡಿಯೂರಪ್ಪ ಸಿಎಂ ಆಗಿ ಮುಂದುವರಿಯಲ್ಲ ಅಂತ ಎಚ್ಚರಿಕೆ ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಆರ್ಎಸ್ಎಸ್ ಮೂಲಗಳಿಂದ ಮಾಹಿತಿ ಬಂದಿದೆ. ಯಾವುದೇ ಹೈಕಮಾಂಡ್ ಮೊದಲೇ ಹೇಳಿ ಕುರ್ಚಿಯಿಂದ ಇಳಿಸಲ್ಲ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನು ಸಿಡಿ ಬ್ಲಾಕ್ ಮೇಲ್ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡಿದ್ದು ಯಡಿಯೂರಪ್ಪ ಏನೇನ್ ಮಾಡಿದ್ದಾರೋ ಈ ಬಗ್ಗೆ ತನಿಖೆ ಆಗಬೇಕು. ಸಿಡಿಯಲ್ಲಿ ಇರೋದೆಲ್ಲ ಬಹಿರಂಗವಾಗಲಿ, ಎಲ್ಲವೂ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂತ ಮೈಸೂರಲ್ಲಿ ಆಗ್ರಹಿಸಿದ್ದಾರೆ. ಈಗ ಬಂದ್ಬಿಟ್ಟು ತೆಗೆದಾಕ್ತೀವಿ ಅಂತ ಹೇಳ್ತಾರೆ ಯಾರಾದ್ರೂ. ಯಡಿಯೂರಪ್ಪನವ್ರು ತೆಗೆದಾಕ್ಬಿಡ್ತೀವಿ ಅಂತ ಹೇಳ್ತಾರೇನ್ರಿ? ಯಾರೇ ಅಮಿತ್ ಶಾ ಆಗಲಿ ಅಥವಾ ಯಾವುದೇ ಪಾರ್ಟಿ ಹೈಕಮಾಂಡ್ ಆಗಲಿ ತೆಗೆದುಬಿಡ್ತೀವಿ ಅಂತ ಹೇಳ್ತಾರ? ಹಂಗೆ ಹೇಳಕ್ ಬರಲ್ಲ. ತೆಗೆದುಬಿಡ್ತೀವಿ ಅಂತಂದ್ರೆ ಸರ್ಕಾರ ನಡೀತದ? ಕೆಲಸ ಮಾಡೋಕ್ಕಾಗತ್ತಾ? ಅದರಿಂದ ಆ ಥರ ಹೇಳ್ತಾ ಇದ್ದಾರೆ. ಬಟ್ ನನಗಿರೋ ಇನ್ಫಾರ್ಮೇಶನ್ ಅದು RSSನವ್ರ ಮೂಲಗಳಿಂದ ನನಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಯಡಿಯೂರಪ್ಪನವ್ರನ್ನ ಏಪ್ರಿಲ್ ಆದ್ಮೇಲೆ ತೆಗಿತಾರೆ ಅಂತೇಳಿ. ಸಿಡಿ ಬಗ್ಗೆನೂ ತನಿಖೆ ಆಗಲಿ. ಯಡಿಯೂರಪ್ಪ ಏನ್ ಮಾಡಿದಾನೋ ಗೊತ್ತಿಲ್ವಲ್ಲ, ಅಸಹ್ಯವಾಗಿದೆಯಂತೆ, ಗೊತ್ತಾಗಬೇಕಲ್ಲ, ತನಿಖೆ ಆಗ್ಬೇಕಲ್ಲ. ಈ ವಯಸ್ಸಿನಲ್ಲಿ ಏನೇನ್ ಮಾಡಿದಾನೆ ಯಾರಿಗೂ ಗೊತ್ತು. ಏಪ್ರಿಲ್ ನಂತರ ಸಿಎಂ ಬಿಎಸ್ವೈ ಬದಲಾವಣೆ ಆಗ್ತಾರಾ ಅನ್ನೋ ಸಿದ್ದು ಹೇಳಿಕೆಗೆ ಪ್ರಭಾಕರ್ ಕೋರೆ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಆರ್ಎಸ್ಎಸ್ ಬೇರೆ ಇರಬಹುದು, ಅಮಿತ್ ಶಾ ಅವರೇ ಸಿಎಂ ಬದಲಾವಣೆ ಇಲ್ಲ ಎಂದಿದ್ದಾರೆ. ದೆಹಲಿ ನಾಯಕರು ಸಹ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾತು ಎತ್ತಾ ಇಲ್ಲ. ಹೀಗಿರುವಾಗ ಸಿದ್ದು ಹೇಳಿದ ಮಾತು ಸತ್ಯವಾಗಲ್ಲ ಅಂತ ಮಾಜಿ ಸಂಸದ ಪ್ರಭಾಕರ್ ಕೋರೆ ಟಾಂಗ್ ಕೊಟ್ಟಿದ್ದಾರೆ. ಬಹುತೇಕ ತಮ್ಮ ಪಕ್ಷ ಬಿಟ್ಟ ಬೇರೆ ಪಕ್ಷ ಚಿಂತನೆ ಹೆಚ್ಚದ, ಹೈಕಮಾಂಡ್ ಇರ್ತದೆ. ಇವ್ರಿಗೇನು ಸಂಬಂಧದ? ಇವತ್ತು ನಮ್ಮ ಅಧ್ಯಕ್ಷರ ಹಿಂದಿನ ಅಧ್ಯಕ್ಷರ ಮುಂದಿನ 5 ವರ್ಷ ಪೂರ್ಣ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಅಂತ. ಅವ್ರದ್ದು ಯಾವುದೋ ಬೇರೆ RSS ಇರ್ಬೋದು. ಅವ್ರು
ರಾಷ್ಟ್ರೀಯ ಸೇವಾ ಸಂಘ ಇರ್ಕಿಲ್ಲ ಅದಾವ. ನಮ್ಮ ಸರ್ಕಾರ ಸ್ಥಿರ ಅದ. 5 ವರ್ಷ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇನ್ನು 2ನೇ ದಿನದ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಆರೋಗ್ಯ ಸಚಿವ ಸುಧಾಕರ್ ನಿನ್ನೆ ರಾಜ್ಯದಲ್ಲಿ 62%ಕ್ಕೂ ಹೆಚ್ಚು ಮಂದಿ ಲಸಿಕೆಯನ್ನು ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿಯನ್ನ ನೀಡಿದರು. ಭಾನುವಾರವೂ ಕೂಡ ಲಸಿಕೆ ಕಾರ್ಯ ನಡೀತಾ ಇದೆ. ಎಲ್ಲ ವೈದ್ಯರು, ನರ್ಸಿಂಗ್ ಸಿಬ್ಬಂದಿ ಸೇರಿ ಲಸಿಕೆ ಕೊಡ್ತಾ ಇದ್ದಾರೆ. ಅವರೆಲ್ಲರ ಜೊತೆ ಪರಿಶೀಲನೆ ನಡೆಸಿದ್ದೇನೆ. ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ರೋಗ ನಿರೋಧಕ ಶಕ್ತಿ ಬರಲು 45 ದಿನ ಬೇಕಾಗುತ್ತೆ. ಆಲ್ಕೋಹಾಲ್ ತೆಗೆದುಕೊಂಡಾಗ ಲಸಿಕೆ ಪರಿಣಾಮ ಕಡಿಮೆಯಾಗುತ್ತೆ. ಈ ಸಂಬಂಧ ಸರಿಯಾದ ಅಧ್ಯಯನ ಮಾಡ್ತೇವೆ ಅಂತ ಹೇಳಿದ್ದಾರೆ. 2ನೇ ದಿವಸದ ಲಸಿಕೆ ಪ್ರಾರಂಭ ಆಗಿದೆ. ಭಾನುವಾರ ಆದರೂ ಕೂಡ ಹಳೇ ವಿಮಾನ ನಿಲ್ದಾಣ ಇದ್ದಂಥ ಆ ರಸ್ತೆಯಲ್ಲಿರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವತ್ತು ಅವರೆಲ್ಲ ವೈದ್ಯರುಗಳು, ನರ್ಸಿಂಗ್ ಸಿಬ್ಬಂದಿ, ಇತರೆ ಸಿಬ್ಬಂದಿಗಳೆಲ್ಲ ಸೇರಿ ಒಟ್ಟು 4200 ಜನರಿದ್ದರು. ಇಷ್ಟು ಜನರಿಗೆ ಇವತ್ತನ್ನು ಕೊಡಬೇಕು ಅನ್ನೋ ಒಂದು ಕಾಯಕಲ್ಪವನ್ನು ಹಾಕ್ಕೊಂಡು ಇವತ್ತು ಪ್ರಾರಂಭ ಮಾಡಿ. ಬೆಳಗಾವಿಗೆ ಅಮಿತ್ ಶಾ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಉದ್ದಟತನ ಪ್ರದರ್ಶಿಸೋ ಎಂಇಎಸ್ ಪ್ರದರ್ಶಿಸೋದಕ್ಕೆ ಮುಂದಾಗಿದೆ. ಎಂಇಎಸ್ ಕಾರ್ಯಕರ್ತರ ಹುತಾತ್ಮ ದಿನಾಚರಣೆಗೆ ಆಗಮಿಸ್ತಾ ಇದ್ದ ಮಹಾರಾಷ್ಟ್ರ ಸಚಿವರನ್ನ ಗಡಿಯಲ್ಲೇ ಪೊಲೀಸರು ತಡೆದಿದ್ದಾರೆ. ಮಹಾರಾಷ್ಟ್ರ ಆರೋಗ್ಯ ಸಚಿವ ರಾಜೇಂದ್ರ ಯಡ್ರಾಂಕರ್ ರನ್ನ ನಿಪ್ಪಾಣಿ ತಾಲೂಕಿನ ಕುಗನೊಳ್ಳಿ ಟೋಲ್ ಬಳಿ ಅಡ್ಡ ಹಾಕ್ತಿದ್ದಂತೆ ಪೊಲೀಸರ ವಿರುದ್ಧವೇ ಸಚಿವರು ಪೌರುಷ ತೋರಿಸಿದ್ದಾರೆ. ಬೆಳಗಾವಿ ನಮ್ದು, ನಮಗೆ ಸೇರಿದ್ದು ಅಂತ ರಸ್ತೆಯಲ್ಲೇ ಘೋಷಣೆ ಕೂಗಿದ್ದಾರೆ. ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಯಲ್ಲೂ ಕೊರೋನಾ ಲಸಿಕೆ ನೀಡಲಾಗ್ತಾ ಇದೆ. ಆರೋಗ್ಯ ಕಾರ್ಯಕರ್ತರಿಗೆ ಕೊರೋನಾ ಲಸಿಕೆ ನೀಡಲಾಗ್ತಾ ಇದ್ದು, ಆಸ್ಪತ್ರೆಗೆ ಭೇಟಿ ನೀಡಿದ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಬಿಬಿಎಂಪಿ ಕಮಿಷನರ್, ಮಣಿಪಾಲ್ ಆಸ್ಪತ್ರೆಯಲ್ಲಿ ಅತಿದೊಡ್ಡ ಲಸಿಕೆ ವಿತರಣೆ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಸಂಜೆಯೊಳಗೆ 4000 ಸಿಬ್ಬಂದಿಗೆ ಲಸಿಕೆ ನೀಡಲಿದ್ದಾರೆ ಅಂತ ಮಾಹಿತಿಯನ್ನ ನೀಡಿದರು. ಸೊ ಇವತ್ತು ಮಣಿಪಾಲ್ ಹಾಸ್ಪಿಟಲ್ ಜೊತೆಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲು, ಸೆಂಟ್ ಫಿಲೋಮಿನಾಸು ಮತ್ತು ನಮ್ಮ ಕಾಕ್ಸ್ ಟೌನ್ ಹಾಸ್ಪಿಟ್ಲ್ಗಳಲ್ಲಿ ನಡೀತಾ ಇದೆ. ಇದುವರೆಗೂ ಸುಮಾರು 1000 ಜನ ವ್ಯಾಕ್ಸಿನ್ ಇವತ್ತು ತೊಗೊಂಡಿದ್ದಾರೆ. ಬೆಳಗ್ಗೆಯಿಂದ ಶುರು ಆದಮೇಲೆ ಸಾಯಂಕಾಲ 5:30ವರೆಗೂ ನಡೆಯುತ್ತೆ. ಸೊ ಇದರಲ್ಲಿ ಈ ಹಾಸ್ಪಿಟ್ಲಲ್ಲಿ ಮಣಿಪಾಲಲ್ಲಿ ಸ್ಟ್ಯಾಗರ್ಡ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಗರ್ಡ್ ಟೈಮಿಂಗ್ಸ್ ಅಂದರೆ ಎಲ್ಲರಿಗೂ ಒಂದೇ ಟೈಮ್ ಬನ್ನಿ ಅಂತಲ್ಲ, ಒಬ್ಬೊಬ್ರಿಗೆ 5 ನಿಮಿಷ ಬಿಟ್ಟು ಆ ಥರ ಇದು ಮಾಡಿದ್ದಾರೆ. ಸೊ ಸಾಯಂಕಾಲ ಕೊರೋನಾ ಲಸಿಕೆಯನ್ನ ಮಣಿಪಾಲ್ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಕೊಂಡಾಡಿದ್ದಾರೆ. ಕೊರೋನಾ ಲಸಿಕೆ ಪಡೆಯಲು ನನಗೂ ಅವಕಾಶ ಸಿಕ್ತು, ಇದಕ್ಕೆ ನಾನು ಆಭಾರಿ. ಲಸಿಕೆ ಪಡೆದು 1 ದಿನ ಆಯಿತು, ಏನೇನೂ ಅಡ್ಡ ಪರಿಣಾಮ ಆಗಿಲ್ಲ. ಸಾಮಾನ್ಯವಾಗಿ ಯಾವುದೇ ಲಸಿಕೆ ಪಡೆದಾಗ ಮಸಲ್ ಪೇನ್, ಜ್ವರ ಕಾಣಿಸುತ್ತೆ. ದೇವರ ದಯೆಯಿಂದ ಸಣ್ಣ ಸಮಸ್ಯೆಯೂ ಬಂದಿಲ್ಲ. ವ್ಯಾಕ್ಸಿನ್ ಅತ್ಯಂತ ಸೇಫ್ ಆಗಿದೆ ಎಂದಿದ್ದಾರೆ. ಅಲ್ಲದೆ ಲಸಿಕೆ ಪಡೆದವರು ಆಲ್ಕೋಹಾಲ್ ಮುಟ್ಟದಂತೆ ಸಲಹೆ ಕೊಟ್ಟಿದ್ದಾರೆ. ವ್ಯಾಕ್ಸಿನ್ ಸೇಫು, ವ್ಯಾಕ್ಸಿನ್ ತಗೊಳ್ಳೋದು ಒಳ್ಳೆಯದು, ವ್ಯಾಕ್ಸಿನ್ ಎಫಿಕೇಷಿಯಸ್ಸು, ವ್ಯಾಕ್ಸಿನ್ ಬಗ್ಗೆ ಹೆದರ್ಕೊಳ್ಬಾರ್ದು. ಈ ವ್ಯಾಕ್ಸಿನ್ ಬಗ್ಗೆ ಇರುವ ಫಾಲ್ಸ್ಹುಡ್ಡು, ರೂಮರ್ಸು, ಊಹಾಪೋಹೆಗಳನ್ನು ನಂಬಬೇಡಿ. ಯಾಕಂದರೆ ಕೋವಿಡ್ ನಮಗೆ 1 ವರ್ಷದಿಂದ ಭಾಳಷ್ಟು ಹಿಂಸೆ ಕೊಟ್ಟಿದೆ. ಈಗ ಅದನ್ನು ತಡೆಯುವ ಟೈಮ್ ಬಂದಿದೆ. ಫೇರ್ಲಿ ಸೇಫ್. ನಾನು ನಿನ್ನೆ ವ್ಯಾಕ್ಸಿನ್ ತಗೊಂಡಿದ್ದೀನಿ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಖಾಲಿ ಒತ್ತಿದ್ರೆ ಅಲ್ಲಿ ವ್ಯಾಕ್ಸಿನ್ ತಗೊಂಡಿದೆ ಅಂತ ಗೊತ್ತಾಗುತ್ತಿಲ್ಲ ನನಗೆ ವ್ಯಾಕ್ಸಿನ್ ಎಲ್ಲಿ ಕೊಟ್ಟು. ಕೊರೋನಾ ವ್ಯಾಕ್ಸಿನೇಷನ್ ಸಕ್ಸಸ್ ನಡುವೆಯೇ ಒಂದಷ್ಟು ಆತಂಕ ಶುರುವಾಗಿದೆ. ನಿನ್ನೆ ಲಸಿಕೆ ಹಾಕಿಸಿಕೊಂಡ ರಾಜ್ಯದ 59 ಸಿಬ್ಬಂದಿಗೆ ಸೈಡ್ ಎಫೆಕ್ಟ್ ಕಾಣಿಸಿಕೊಂಡಿದೆ. ಇಂಜೆಕ್ಷನ್ ಪಡೆದ ಕಡೆ ನೋವು, ಉರಿ, ಊತ ಎದುರಾಗಿದೆಯಂತೆ. ಕೆಲವರಿಗೆ ತಲೆನೋವು, ತಲೆ ಸುತ್ತು ಕಾಣಿಸಿಕೊಂಡಿದೆ. ಆದರೆ ಹೆದರುವಂತಹ ತುಂಬಾ ದೊಡ್ಡ ಅಡ್ಡ ಪರಿಣಾಮವೇನೂ ಆಗಿಲ್ಲ. ಸೈಡ್ ಎಫೆಕ್ಟ್ ಕಾಣಿಸಿಕೊಂಡ ಕೆಲವೇ ಹೊತ್ತಲ್ಲಿ ಎಲ್ಲ 59 ಸಿಬ್ಬಂದಿಯೂ ಚೇತರಿಸಿಕೊಂಡಿದ್ದಾರೆ. ಹೀಗಾಗಿ ವ್ಯಾಕ್ಸಿನ್ ಹಾಕಿಸಿಕೊಳ್ಳೋದ್ರಿಂದ ಅಂತಹ ದೊಡ್ಡ ಸೈಡ್ ಎಫೆಕ್ಟ್ ಇಲ್ಲ ಅಂತ ಲಸಿಕೆ ಹಾಕಿಸಿಕೊಂಡವರೇ ಹೇಳ್ತಿದ್ದಾರೆ. ನಿನ್ನೆಯಿಂದ ದೇಶದಲ್ಲಿ ಕೊರೋನಾ ವ್ಯಾಕ್ಸಿನ್ ನೀಡಲಾಗ್ತಾ ಇದ್ದು, ವ್ಯಾಕ್ಸಿನ್ ಸುಗ್ಗಿ ನಡೀತಾ ಇದೆ. ಇದರಿಂದ ಖಾಸಗಿ ಆಸ್ಪತ್ರೆಗಳಲ್ಲೂ ವ್ಯಾಕ್ಸಿನ್ ನೀಡಲಾಗ್ತಾ ಇದೆ. ಬಿಬಿಎಂಪಿ ಸೆಂಟ್ ಫಿಲೋಮಿನಾ ಆಸ್ಪತ್ರೆಗೆ 400 ವ್ಯಾಕ್ಸಿನ್ ಹಸ್ತಾಂತರಿಸಿದ್ದಾರೆ. ಮೊದಲು 80 ವರ್ಷದ ವೈದ್ಯೆ ಸುಬ್ಬಲಕ್ಷ್ಮಿ ಎಂಬುವರಿಗೆ ಲಸಿಕೆಯನ್ನ ನೀಡಿದ್ದಾರೆ. 12 ವರ್ಷದಿಂದ ಸೆಂಟ್ ಫಿಲೋಮಿನಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹೀಗಾಗಿ ಇವರಿಗೆ ಮೊದಲ ಲಸಿಕೆ ಹಾಕಿ ಗೌರವ ಸೂಚಿಸಿದ್ದಾರೆ. ನಂತರ ಲಸಿಕೆ ಪಡೆದ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಶಂಕರ್ ಪ್ರಸಾದ್, ಬಿಬಿಎಂಪಿ ಮಾರ್ಗಸೂಚಿ ಅನ್ವಯ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇಂದು ನಮ್ಮ 400 ಜನ ಸಿಬ್ಬಂದಿಗೆ ಲಸಿಕೆ ಹಾಕಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಡಾಕ್ಟರ್ ಶಂಕರ್ ಪ್ರಸಾದ್ ಹೇಳಿದ್ದಾರೆ. ಭಾರತದಲ್ಲಿ ಲಸಿಕೆ ಮಹಾ ಅಭಿಯಾನವೇ ನಡೀತಾ ಇದೆ. ಕೊರೋನಾ ಹಿಮ್ಮಾರಿ ಕಟ್ ಹಾಕೋದಕ್ಕೆ ಪಣ ತೊಟ್ಟಿರೋ ಕೇಂದ್ರ ಸರ್ಕಾರ ನಿನ್ನೆಯಿಂದ ಲಸಿಕೆ ವಿತರಣೆ ಶುರು ಮಾಡಿದೆ. ಇದರ ಬೆನ್ನಲ್ಲೇ ವಿದೇಶಗಳಿಗೂ ಕೊರೋನಾ ವ್ಯಾಕ್ಸಿನ್ ನೀಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಗುಡ್ ವಿಲ್ ಗೆಸ್ಟರ್ ದೃಷ್ಟಿಯಿಂದ ವಿದೇಶಗಳಿಗೆ ವ್ಯಾಕ್ಸಿನ್ ನೀಡಲು ಕೇಂದ್ರ ರೆಡಿಯಾಗಿದೆ. ಈ ಸಂಬಂಧ ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಜೊತೆ ಚರ್ಚಿಸಿದ್ದು, ಜನವರಿ 22ರ ಬಳಿಕ 8.1 ಲಕ್ಷ ಕೊರೋನಾ ವ್ಯಾಕ್ಸಿನ್ ನೀಡಲು ತೀರ್ಮಾನ ಮಾಡಿದ್ದಾರೆ.
ಇಷ್ಟು ದಿನ ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತಾ ಇದ್ದ ಹೆಮ್ಮಾರಿ ಕೊರೋನಾ ಐಸ್ ಕ್ರೀಂನಲ್ಲೂ ಪತ್ತೆಯಾಗಿದೆ. ಪೂರ್ವ ಚೀನಾದಲ್ಲಿ ತಯಾರಾದ ಐಸ್ ಕ್ರೀಂನಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ ಅಂತ ಅಲ್ಲಿನ ಸರ್ಕಾರ ಹೇಳಿದೆ. ಡಕಿಯೋ ಡಾವೋ ಫುಡ್ ಕೋ ಲಿಮಿಟೆಡ್ನ ಐಸ್ ಕ್ರೀಂನಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದ್ದು, ಈ ಸಂಸ್ಥೆಯ ಸಿಬ್ಬಂದಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಆದರೆ ಸಿಬ್ಬಂದಿಗೆ ಸೋಂಕು ತಗುಲಿರುವ ಬಗ್ಗೆ ಇನ್ನು ಯಾವುದೇ ನಿಖರ ಮಾಹಿತಿ ಲಭ್ಯ ಆಗಿಲ್ಲ. ಕಾನೂನು ಸಚಿವ ಮಾಧುಸ್ವಾಮಿ ಒಂದರ ಮೇಲೊಂತೆ ಮತ್ತೊಂದು ಎಡವಟ್ಟುಗಳನ್ನ ಮಾಡಿಕೊಳ್ತಾನೆ ಇದ್ದಾರೆ. ನೀರು ಕೇಳಿದ ರೈತರ ಮೇಲೆ ದರ್ಪ ಧಿಮಾಕು ಪ್ರದರ್ಶಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆಗೆ ಸಚಿವರು ಆಗಮಿಸಿದ ವೇಳೆ ಅಲ್ಲಿನ ರೈತರು ಕುಡಿಯೋ ನೀರು ಕೇಳಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಯಾಕೆ ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಿದ್ರಿ? ನೀರಿಲ್ಲ ಅಂದ್ರೆ ನಮ್ಮನ್ನ ಕೇಳ್ಬೇಕಲ್ವೇ? ಅರ್ಜಿ ಕೊಟ್ಟು ನೀರು ಕೇಳಿ ಅಂತ ದರ್ಪ ತೋರಿಸಿದ್ದಾರೆ. ಸುಮ್ಮನೆ ಸರ್, ಲಿಮಿಟ್ ಇರುತ್ತೆ. ಅವ್ರಿಗಿರೋ ಒಂದು ಹಕ್ಕು ಓಟ್ ಹಾಕಿ ಹಾಳು ಮಾಡ್ತೀರ ಲೀಡರ್ಗಳು. ಇಲ್ಲ ಬೆಂಬಲ ಅವ್ರ ಕೇಳಿದಿರೇನ್ರಿ? ಎಲ್ಲ ಕೇಳೋರೇನ್ರಿ? ನನ್ನ ಯಾರು ಬಂದಿದ್ರು ಬಂದೊಂದು ಮಾತು ಕೇಳಿದಿರೇನ್ರಿ? ಈ ನೀರಿನ ಸಮಸ್ಯೆ ನನ್ನ ಹತ್ರ ಬಂದಿಲ್ಲ. ಯಾರ ಮಾತಾಡಿ ನಾವು ಮಾಡೋದಿಲ್ಲ, ನೀವು ಮಾತು ಕೇಳಲ್ಲ ಅಂದ್ರೆ ಸ್ಟ್ರೈಕ್ ಮಾಡಿ ಗೌರವ ನಿಮ್ಮಷ್ಟಕ್ಕೆ ನೀವೇ. ನೀವು ದಮ್ಮಿದ್ರೆ ತಾಲೂಕ್ ಪಂಚಾಯತ್ ರಿಕ್ವೆಸ್ಟ್ ಮಾಡಿಸ್ಬೇಕು. ಬಡವರಂತ ನಾನು ಬೆಳಗಾವಿ ಅಸೆಂಬ್ಲಿ ಏನ್ರಿ ಮಾಡಿದ್ರಿ? ಎಲೆಕ್ಷನ್ ಇದ್ರಿ ನಿಂಗೆ ಎದುರು ನೋಡ್ಕೊಂಡ್ಬಿಟ್ಟು ನಿನ್ ಪಾದ ಮುಡ್ತಿರ್ತೀರಿ ಕಡೆದೇನಪ್ಪ ನೀನು. ನೀವೇ ಪಿನ್ನು ಪೂರಾ ಮಾಹಿತಿ ಐತೆ ನನ್ನ ಹತ್ರ. ಸುಮ್ಮನೆ ಸರ್, ಲಿಮಿಟ್ ಇರುತ್ತೆ. ಅವ್ರಿಗಿರೋ ಒಂದು ಹಕ್ಕು ಓಟ್ ಹಾಕಿ ಹಾಳು ಮಾಡ್ತೀರ ಲೀಡರ್ಗಳು. ಇಲ್ಲ ಬೆಂಬಲ ಅವ್ರ ಕೇಳಿದಿರೇನ್ರಿ? ಎಲ್ಲ ಕೇಳೋರೇನ್ರಿ? ನನ್ನ ಯಾರು ಬಂದಿದ್ರು ಬಂದೊಂದು ಮಾತು ಕೇಳಿದಿರೇನ್ರಿ? ಯಾರು 30 Minutes 30 ನ್ಯೂಸ್ ಅಲ್ಲಿ ಈಗ ಚಿಕ್ಕದೊಂದು ಬ್ರೇಕ್ ಮುನ್ನ ಒಂದು ವ್ಯಾಕ್ಸಿನ್ ಕುರಿತಂತೆ ಒಂದು ಚಿಕ್ಕ ಮಾಹಿತಿ. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆಯನ್ನ ಪಡೆಯುವಂತಹ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಮೊಬೈಲ್ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ವಾಸವಾಗಿದ್ದ ರಘು ಸುಷ್ಮಿತಾ ಪ್ರೀತಿಸಿ ಮದುವೆಯಾಗಿದ್ರು. ನಿನ್ನೆ ರಾತ್ರಿ ಮೊಬೈಲ್ ವಿಚಾರಕ್ಕೆ ಸುಷ್ಮಿತಾ ಮತ್ತು ರಘು ನಡುವೆ ಗಲಾಟೆ ಶುರುವಾಗಿದೆ. ಮಾತಿಗೆ ಮಾತು ಬೆಳೆದು ಚಾಕುವಿನಿಂದ ಪತ್ನಿ ಕುತ್ತಿಗೆ ಕೊಯ್ದು ಕೊಲೆ ಮಾಡಿದ್ದಾರೆ. ಘಟನೆ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪಾಪಿ ಪತಿ ರಘು ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ಗೆ ಪಂಗನಾಮ ಹಾಕಿದ ಆಯ್ನಾತಿ ವಿದೇಶಿ ಮಹಿಳೆಯನ್ನ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸರು ಬಲೆಗೆ ಕೆಡವಿದ್ದಾರೆ. ಶಿವರಾಮ್ ಕಾರಂತ ನಗರದ ಎಸ್ಬಿಐ ಎಟಿಎಂಗೆ ಡಿವೈಸ್ಗೆ ಅಳವಡಿಸಿದ್ದ ಚಾಲಾಕಿ ಲೇಡಿ ಬರೋಬ್ಬರಿ 17 ಲಕ್ಷ ಎಗರಿಸಿದ್ದಾಳೆ. ಜನವರಿ 10ರಂದು ಗ್ರಾಹಕರೊಬ್ಬರು 15,000 ಬಿಡಿಸಲು ಎಟಿಎಂಗೆ ಹೋಗಿದ್ದಾರೆ. 15,000 ರೂಪಾಯಿ ಎಂಟ್ರಿ ಮಾಡ್ತಿದ್ದಂತೆ 1 ಲಕ್ಷ ಹಣ ಬಂದಿದೆ. ಇದರಿಂದ ಆಶ್ಚರ್ಯಚಕಿತನಾದ ವ್ಯಕ್ತಿ ಕೂಡಲೇ ಬ್ಯಾಂಕ್ ಮ್ಯಾನೇಜರ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಪರಿಶೀಲನೆ ವೇಳೆ ಡಿವೈಸ್ ಸೆಟ್ ಮಾಡಿದ್ದು ಬೆಳಕಿಗೆ ಬಂದಿದೆ. ಸಿಸಿಟಿವಿ ಆಧಾರದ ಮೇಲೆ ಸ್ಪೇನ್ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಮನೆ ಕಟ್ಟುವ ವಿಚಾರಕ್ಕೆ 2 ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದೆ. ಊರಿನ ನಡು ರಸ್ತೆಯಲ್ಲಿ ಮನೆ ಅಶ್ವಥ್ ಅನ್ನೋರು ಮನೆಯನ್ನ ನಿರ್ಮಿಸ್ತಾ ಇದ್ರು. ಇದರ ವಿರುದ್ಧ ಕೆಲವರು ಆಗಾಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇದೇ ವಿಷಯವಾಗಿ ಜಗಳ ಶುರುವಾಗಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಹಾಡಹಗಲೇ ಅಶ್ವಥ್ ಮನೆಗೆ ನುಗ್ಗಿದ ಕೆಲವರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಗಲಾಟೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಗಾಯಾಳು ಅಶ್ವಥ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಯಚೂರು ಜಿಲ್ಲೆಯ ಮಾನವಿಯಲ್ಲಿ ಹಕ್ಕಿ ಜ್ವರದ ಭೀತಿ ಎದುರಾಗಿದೆ. ಯಾಕಂದ್ರೆ ಕೆಲ ದಿನಗಳಿಂದ ತುಂಗಭದ್ರಾ ನದಿಯಲ್ಲಿ ವಿದೇಶಿ ಹಕ್ಕಿಗಳ ಕಲರವ ಶುರುವಾಗಿದೆ. ರಕಿ, ದದ್ದಲ, ಮಲ್ಲಾಪುರ, ರಾಜೊಳ್ಳಿ ಸೇರಿದಂತೆ ಹಲವೆಡೆ ಹಕ್ಕಿಗಳು ಬರ್ತಿವೆ. ಇದರಲ್ಲಿ ಯಾವುದಾದ್ರೂ ಹಕ್ಕಿಗೆ ಜ್ವರವಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಸ್ಥಳೀಯರಿಗೆ ಆತಂಕ ಎದುರಾಗಿದೆ. ವಿದೇಶಿ ಹಕ್ಕಿಗಳ ಕಲರವ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಹೀಗಾಗಿ ಎಲ್ಲಿಯಾದ್ರೂ ಹಕ್ಕಿಗಳು ಸಾವನ್ನಪ್ಪಿದ್ರೆ ಮಾಹಿತಿ ನೀಡುವಂತೆ ಅರಣ್ಯ ಇಲಾಖೆ ಸೂಚನೆ ನೀಡಿದೆ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಅಧಿಕೃತವಾಗಿ ಜಾರಿಯಾಗಿದೆ. ಗೋಹತ್ಯೆ ನಿಷೇಧ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ನಾಳೆಯಿಂದಲೇ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ಅಧಿಸೂಚನೆ ಪ್ರಕಟಿಸಿದ್ದು ಇನ್ಮುಂದೆ 13 ವರ್ಷದೊಳಗಿನ ಎಮ್ಮೆ, ಕೋಣ, ಹಸು, ಕರು, ಎತ್ತುಗಳ ವಧೆ ಮಾಡುವಂತಿಲ್ಲ. ಅಷ್ಟೇ ಅಲ್ಲದೆ ಗೋಮಾಂಸ ಸಾಗಾಟ ಹಾಗೂ ಮಾರಾಟವೂ ನಿಷೇಧವಾಗಿದ್ದು
ಯಾರಾದರೂ ಕಾನೂನು ಉಲ್ಲಂಘಿಸಿದ್ರೆ 7 ವರ್ಷ ಜೈಲು 10 ಲಕ್ಷ ದಂಡ ವಿಧಿಸಲಾಗುತ್ತೆ. ಸಾರ್ವಜನಿಕರ ಆಕ್ಷೇಪಣೆಗೆ 15 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಇನ್ನುಳಿದ 5 ಪ್ರಮುಖ ಸುದ್ದಿ ಬ್ರೇಕ್ ಆದ್ಮೇಲೆ. ರಾಮನಗರ ತಾಲೂಕಿನ ಬೊಮ್ಮಚನಹಳ್ಳಿಯ ಆಟೋ ಚಾಲಕ ಜಯರಾಮು ಅಂತ್ಯಕ್ರಿಯೆಯಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಭಾಗಿಯಾಗಿದ್ರು. ನಿನ್ನೆ ಅನಾರೋಗ್ಯದಿಂದ ಆಟೋ ಚಾಲಕ ಜಯರಾಮು ಮೃತಪಟ್ಟಿದ್ದು. ಸಾವಿಗೂ ಮುನ್ನ ಅಂಗಿಯಲ್ಲಿ ಡೆತ್ ನೋಟ್ ಬರೆದಿಟ್ಟಿದ್ದ ಜಯರಾಮ್, ನನ್ನ ಅಂತ್ಯಕ್ರಿಯೆಗೆ ಕುಮಾರಸ್ವಾಮಿಯವರು ಬರಬೇಕು ಅಂತ ಕೇಳಿಕೊಂಡಿದ್ದ. ಅಲ್ಲದೆ ನನಗೆ ಬುದ್ಧಿಮಾಂದ್ಯ ಮಗನಿದ್ದಾನೆ, ಅವನಿಗೆ ನೀವೇ ಸಹಾಯ ಮಾಡಬೇಕು, ನಿಮ್ಮ ಋಣವನ್ನ ಮುಂದಿನ ಜನ್ಮದಲ್ಲಿ ತೀರಿಸ್ತೀನಿ ಅಂತ ಭಾವನಾತ್ಮಕವಾಗಿ ಡೆತ್ ನೋಟ್ ಬರೆದಿಟ್ಟಿದ್ದ. ಹೀಗಾಗಿ ಎಚ್ಡಿಕೆ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಅವಧಿ ಇಂದಿಗೆ ಪೂರ್ಣವಾಗಿದ್ದು, ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಮತ್ತೆ ಚುನಾವಣೆ ನಡೆಯಬೇಕಾಗಿದೆ. ಆದರೆ ಈವರೆಗೂ ಮೀಸಲಾತಿ ಪ್ರಕಟವಾಗಿಲ್ಲ. ಹೀಗಾಗಿ ಮೀಸಲಾತಿ ಘೋಷಣೆ ಮೈಸೂರು ಮುಖಂಡರು ಒಳಗೊಳಗೆ ರಾಜಕೀಯ ಶುರು ಮಾಡಿದ್ದಾರೆ. ಜೆಡಿಎಸ್ನೊಂದಿಗೆ ಮೈತ್ರಿಗಾಗಿ ಬಿಜೆಪಿ ತುದಿಗಾಲಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ನೊಂದಿಗೆ ಅಧಿಕಾರ ಹಂಚಿಕೊಂಡಿರುವ ತೆನೆ ನಾಯಕರು ತಾವೇ ಮೇಯರ್ ಸ್ಥಾನ ಇಟ್ಕೊಂಡು ಕಾಂಗ್ರೆಸ್ಗೆ ಉಪಮೇಯರ್ ಕೊಟ್ಟಿದ್ರು. ಈಗ ನಮಗೆ ಮೇಯರ್ ಸ್ಥಾನ ನೀಡಿ ಮೈತ್ರಿ ಮುಂದುವರಿಸಿ ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಹೀಗಾಗಿ ಜೆಡಿಎಸ್ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ಕಲಬುರಗಿಯಲ್ಲಿ ಮತ್ತೆ ಖೋಟಾ ನೋಟಿನ ಜಾಲ ತಲೆ ಎತ್ತಿದೆ. ಡಿಸಿಐಬಿ ಕಾರ್ಯಾಚರಣೆ ವೇಳೆ ಸೇಡಂ ತಾಲೂಕಿನಲ್ಲಿ ಖೋಟಾ ನೋಟು ಸಾಗಿಸುತ್ತಿದ್ದವರನ್ನ ಬಂಧಿಸಲಾಗಿದೆ. ಬಂಧಿತನಿಂದ 500, 200, 100 ರೂಪಾಯಿ ಮುಖಬೆಲೆಯ 4.22 ಲಕ್ಷ ನಕಲಿ ನೋಟುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಒಂದು ಬೈಕ್ ಹಾಗೂ ಮೊಬೈಲ್ ಅನ್ನು ವಶಪಡಿಸಿಕೊಂಡಿದ್ದು, ಖೋಟಾ ನೋಟಿನ ಜಾಲ ಭೇದಿಸುವುದಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಗುಜರಾತ್ನ ಕೆವಾಡಿಯಾದಲ್ಲಿರೋ ಏಕತಾ ಪ್ರತಿಮೆ ದೇಶದ ಪ್ರಮುಖ ಪ್ರವಾಸಿ ತಾಣಗಳಲ್ಲೊಂದು. ಹೀಗಾಗಿ ಈ ಸ್ಥಳಕ್ಕೆ ದೇಶದ ವಿವಿಧ ಪ್ರದೇಶಗಳನ್ನು ಸಂಪರ್ಕಿಸುವ 8 ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ ತೋರಿಸಿದ್ದಾರೆ. ಕೆವಾಡಿಯಾ ವಾರಣಾಸಿ ಮಹಾಮಣ ಎಕ್ಸ್ಪ್ರೆಸ್, ದಾದರ್ ಕೆವಾಡಿಯಾ ಎಕ್ಸ್ಪ್ರೆಸ್, ಚೆನ್ನೈ ಕೆವಾಡಿಯಾ ಎಕ್ಸ್ಪ್ರೆಸ್ ಸೇರಿದಂತೆ ಒಟ್ಟು 8 ರೈಲುಗಳ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ವಿಶೇಷ ಅಂದರೆ ಅಹಮದಾಬಾದ್ ಕೆವಾಡಿಯಾ ಜನಶತಾಬ್ದಿ ಎಕ್ಸ್ಪ್ರೆಸ್ಗೆ ಹೊಸ ಯುಗದ ವಿಸ್ಟಾ ಡೋಮ್ ಟೂರಿಸ್ಟ್ ಕೋಚ್ ಒದಗಿಸಲಾಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.